find the ratio in which the line 2x plus 3y minus 5 is equal to 0 divides the line segment joining the point, these 2 points. Also find the coordinate of the point of division. ಪ್ರಶ್ನೆ ನಾನು ಚಿತ್ರ ಬಿಡಿಸಿ ಉತ್ತರ ಬಿಡಿಸಿ ಹೇಳ್ತೀನಿ. ಉತ್ತರ ಅಲ್ಲ, ಪ್ರಶ್ನೆನ ಬಿಡಿಸಿ ಹೇಳ್ತೀನಿ. ಹಾಂ, ಮೊದಲೇದಾಗಿ ಒಂದು ಲೈನ್ ಇದೆ ಕಂಡ್ರೋ, ಜಾಯ್ನಿಂಗ್ ಪಾಯಿಂಟ್ ಎ ಆ್ಯಂಡ್ ಬಿ. ಸೊ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ. ಪಾಯಿಂಟ್ ಬಿ 2,1 ಅಂತ ತಗೊಳ್ಳಿ, ಪಾಯಿಂಟ್ ಎ 8, -9. ಆಮೇಲೆ ನಿಮ್ಮ ಲೈನ್ 2x + 3y - 5 ಇದನ್ನು ಡಿವೈಡ್ ಮಾಡ್ತೀವಿ ಅಂತೆ ಈ ರೀತಿಯಲ್ಲಿ. ಸರಿನಾ? ಅದನ್ನು ಪಾಯಿಂಟ್ ಪಿ ಅಂತ ತಗೊಳ್ಳಿ. ಸೊ ದಿಸ್ ಪಾಯಿಂಟ್ ಇಸ್ ಪಾಯಿಂಟ್ ಪಿ, ಯು, ವಿ ಅಂತ ತಗೊಳ್ಳೋಣ. ಸರಿನಾ? ಸೊ ಈ ಲೈನಿನ ವಿಷಯ ಏನಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ 2x + 3y = 5. ಇದನ್ನು ಲೈನ್ 1 ಅಂತ ಕರ್ಕೊಂಬಿಡೋಣ. ಲೈನ್ 1. ಸರಿನಾ? ಅರ್ಥ ಐತೆ ಪ್ರಶ್ನೆ ಇವಾಗ? ಸೊ ಈ ಲೈನ್ ಸೆಗ್ಮೆಂಟ್ನ ಕಟ್ ಮಾಡೋವಂಥ ಜಾಗ ಪಾಯಿಂಟ್ ಪಿ. ಏನು ಕಟ್ ಮಾಡ್ತಾ ಇದೆ? ಮತ್ತೊಂದು ಲೈನು 2x + 3y = 5, ಲೈನ್ 1 ಇದನ್ನು ಕಟ್ ಮಾಡ್ತಾ ಇದೆ, ಅದು ಪಾಯಿಂಟ್ ಪಿ. ಸೊ ಈ ಪಾಯಿಂಟ್ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ, ಮತ್ತು ಅದು ಬಿಟ್ಟರೆ ಈ ರೇಷಿಯೋ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇದನ್ನು ನಾವು ಹೇಗೆ ಮಾಡಬೇಕು? ವರ್ಕಿಂಗ್. ಹಾಂ, ಸೊ ಲೆಟ್ ಪಾಯಿಂಟ್ ಪಿ, ಯು, ವಿ be the point of intersection of AB and line 1. Let P divide AB in the ratio of m/n. ಸರಿನಾ? ಮುಂದಿನ ಭಾಗ ಸೆಕ್ಷನ್ ಫಾರ್ಮುಲಾ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಪಿ ಎಕ್ಸ್, ವೈ = ಅಲ್ವಾ? ಸೊ ಇವಾಗ ಏನಿದ್ರು ಈ ಸೆಕ್ಷನ್ ಫಾರ್ಮುಲಾ ಉಪಯೋಗಿಸ್ಕೊಂಡು ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಅದನ್ನು ಮತ್ತೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡ್ತೀನಿ ರೀ. ಸೊ ಇಲ್ಲಿ ಸೆಕ್ಷನ್ ಫಾರ್ಮುಲಾ ಏನೋ, ಎಕ್ಸ್ ಬಿ ಎಮ್ ಪ್ಲಸ್ ಎಕ್ಸ್ ಎ ಎನ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್, ವೈ ಬಿ ಎಮ್ ಪ್ಲಸ್ ವೈ ಎ ಎನ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್. ಸೊ ಪಿ ಆಫ್ ಯು, ವಿ = 8n plus 2m divided by 8m plus n, comma -9n plus m divided by m plus n. Close the bracket. ಹಾಂ, ಇದೆಲ್ಲ ಹೇಗೆ ಉಪಯೋಗ ಬರುತ್ತೆ? ಹೇಗಂತ ಹೇಳಿದ್ರೆ ಸಿಂಪಲ್ ಕಂಡ್ರು. Since point P is on this line, P is on line 1, on substituting, ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ವಿಲ್ ಗೆಟ್ ಎ ಟ್ರೂ ಸ್ಟೇಟ್ಮೆಂಟ್. ಆನ್ ಸಬ್ಸ್ಟಿಟ್ಯೂಟಿಂಗ್ ಏನು ಬರ್ತಿದ್ದೋ ಇವಾಗ ನೋಡ್ಕೊಳ್ಳಿ. ಇದನ್ನು 2 times of 2 ಹೇಗೆ ಬಂತು? ಇಲ್ಲಿ 2x + 3y = 5 ಇದೆಯಲ್ಲ, ಎಕ್ಸ್ ಮತ್ತು ವೈ ಬದಲಾಗಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. ಸೊ ಎಕ್ಸ್ ಬದಲಾಗಿ ಇದನ್ನು ಕಾಪಿ ಪೇಸ್ಟ್. ಗೊತ್ತಾಗ್ತಾ ಪ್ಲಸ್ 3 times ಅಲ್ವಾ ಅದು? 3 times ಆಫ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಷ್ಟೇ. ಗೊತ್ತಾಯ್ತಲ್ಲ? = 5. ಸರಿನಾ ಹುಡುಗರ? ನೋಡಿ ಅಷ್ಟೇ. ಸೊ ಇದು ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ ಅದೇ ಉತ್ತರ. ದಿಸ್ ಇಸ್ ಅದಕ್ಕೆ ಮೊದಲಾಗಿ ಮಲ್ಟಿಪ್ಲೈಯಿಂಗ್ ಎಮ್ ಪ್ಲಸ್ ಎನ್ ಇನ್ ಎಬೋವ್ ಇಕ್ವೇಷನ್.
ಸೊ ಇಲ್ಲಿ ಏನಾಗುತ್ತಿದೋ ವಿ ಹ್ಯಾವ್ 2 ಟೈಮ್ಸ್ ಆಫ್ 8n ಅಂದರೆ 16 ಆಗುತ್ತಿದೋ 16n ಪ್ಲಸ್ 4m minus 27n plus 3m is equal to 5m plus 5n ಸರಿನಾ? ಅಷ್ಟೇ ಕಣ್ರಿ, ಇನ್ನೇನಿಲ್ಲ. ನೋಡಿ ಇಲ್ಲಿ ಏನು ಮಾಡಿದೆ, ಇಲ್ಲಿ m ಪ್ಲಸ್ n ಮತ್ತು ಇಲ್ಲಿ m ಪ್ಲಸ್ n ಇಲ್ಲ, ಇಲ್ಲೆಲ್ಲ ಕ್ಯಾನ್ಸಲ್ ಹಾಕ್ಕೊಳುತ್ತೆ, ಇಲ್ಲಿ m ಪ್ಲಸ್ n ಉಳ್ಕೊಳುತ್ತೆ, ಅದನ್ನು ಮಲ್ಟಿಪ್ಲೈ ಮಾಡಿದ್ದೀನಿ. ಒಂದು ಸ್ಟೆಪ್ ಎಗರಿಸಿದ್ದೀನಿ. ಯಾಕಂತ ಹೇಳಿದ್ರೆ ನೀವು ಟೈಮ್ ಸೇವ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಮನ್ಸಲ್ಲಿ ಮಾಡ್ಕೊಂಡು ಮುಂದುವರಿಬೇಕು. ಎಮ್ನ ಈ ಕಡೆ ತರ್ತೀನ, ಎನ್ನೆಲ್ಲ ಆ ಕಡೆ ತೊಗೊಂಡು ಹೋಗ್ತೀನಿ. ಸೊ ಇಲ್ಲಿ ಏನಾಗುತ್ತಿದೋ, ಇಲ್ಲಿ ಇವೆರಡು ಲೈಕ್ ಟರ್ಮ್ಸು. ಸೊ 9m ಮೈನಸ್ 9 ಅಲ್ಲ 7m ಮೈನಸ್ 5n 7m ಮೈನಸ್ 5m ಆಗುತ್ತಿಲ್ಲಿ. ಈ ಕಡೆ ಇಲ್ಲಿ 5n ಇದೆ. ಇದೆಷ್ಟು ಹುಡುಗರ ಇದು 11 ವ್ಯತ್ಯಾಸ. ಸೊ ಪ್ಲಸ್ 11n ಆಗುತ್ತೆ, ಮೈನಸ್ 11 ಬರುತ್ತೆ ಇಲ್ಲಿ. ಇದು ನೋಡಿ, ಇದು ಮೈನಸ್ 11n ಟ್ರಾನ್ಸ್ಪೋಸ್ ಮಾಡ್ತು ಅಂದರೆ ಪ್ಲಸ್ 11n ಆಗುತ್ತಿದ್ದು. ಇದೆಷ್ಟು ಇದು 2m, ಇದು 16. ಸೊ m is to n is equal to m by n is 8/1. ಅಷ್ಟೇ ಬಂತು ಉತ್ತರ ಅಲ್ವಾ? ಸೊ ದಿಸ್ ಇಸ್ 8:1. ಈ ಪಾಯಿಂಟ್ ಪಿ ಕಂಡುಹಿಡಿತು ಅಂದರೆ ಅದೇ ಉತ್ತರ ಅಷ್ಟೇ. ಸೊ ಪಾಯಿಂಟ್ ಪಿ is equal to 8 plus 16/9 minus 9 plus 8/9. So this is equal to 24/9 ಅಂತ ಹೇಳಿದ್ರೆ ಎಷ್ಟು ಹುಡುಗರ ಇದು 24/9 ಸಿಂಪ್ಲಿಫೈ ಹಾಕ್ಕೊಂಡು 8/3 ಆಗುತ್ತೆ. ಇದು ಮೈನಸ್ 1/9 ಇದು ಅಲ್ವಾ? So this is nothing but 8/3, minus 1/9. ಇದೆ ನಿಮ್ಮ ಉತ್ತರ ಅಷ್ಟೇ. ಸೊ ಇದನ್ನು ವೆರಿಫೈ ಮಾಡೋಣ ಆಯಿತಾ ಹುಡುಗರ? ವೆರಿಫೈ ಮಾಡ್ತು ಅಂತ ಹೇಳಿದ್ರೆ ಸುಲಭ ಆಗುತ್ತೆ ಯೋಚನೆ ಮಾಡೋದು. ಸೊ ನಿಮ್ಮ ಪಾಯಿಂಟ್ಸ್ ಏನು, ಮೊದಲನೇ ಪಾಯಿಂಟ್ ಬಂದು ಹುಷಾರಾಗಿ ನೀವು ಎಂಟ್ರಿ ಹೊಡಿಬೇಕು, 8 ಮತ್ತು -9. ಎರಡನೇ ಪಾಯಿಂಟ್ ಬಂದು 2 ಮತ್ತು 1, ಇದನ್ನು ಬದಲಾಯಿಸೋಕ್ಕಾಗಲ್ಲ. ಆವಾಗ ರೇಷಿಯೋ ಬಂದು ಏನು ಬರ್ತಾಯಿದೆ, 8:1 ಬರ್ತಾಯಿದೆ. ಸರಿನಾ? ಈ ಆರ್ಡರ್ ತಪ್ಪಾಯಿತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ತಪ್ಪಾಗುತ್ತೆ. ಇಲ್ಲಿ ಕೆಳಗೆ ಅಬ್ಸರ್ವ್ ಮಾಡಿ ವ್ಯಾಲ್ಯೂ ಏನು ಬರುತ್ತೆ ಅಂತ ಹೇಳಿ. ಎಷ್ಟು ಬರ್ತಾಯಿದೆ, x is equal to 2.69 ಬರ್ತಾಯಿದೆ, y is equal to -0.12 ಏನೋ ಬರ್ತಾಯಿದೆ. ಸೊ ಇಲ್ಲಿ ಕೂಡ ನೋಡ್ಬೋದು ನಾವು 2.666 ಬರ್ತಾಯಿದೆ, -0.11 ಬರ್ತಾಯಿದೆ. ಸರಿ ಇದೆಯಾ ಇದು? 8/3 ಎಷ್ಟು? 8/3 ಅಂತ ಹೇಳಿದ್ರೆ 8/3 ಅಂತ ಹೇಳಿದ್ರೆ ನೋಡಿ ಅದೇ ಬರ್ತಾ ಇದೆ. 1/9 is 0.111 ಮೈನಸ್ ಇದೆ, ಇಲ್ಲಿ ಕೂಡ ಮೈನಸ್ ಆಗುತ್ತೆ ಅಷ್ಟೇ ಅಲ್ವಾ? ಸೊ ಇದೆ ನಿಮ್ಮ ಉತ್ತರ. ಸೊ ಪಾಸ್ ಮಾಡಿಕೊಂಡು ಉತ್ತರ ನೋಡಿ.